ಜುಡಿಷಿಯರಿ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಮಹತ್ವದ ತೀರ್ಪು ಕೊಟ್ಟಿದೆ. ಅದೇನು ಅಂತಂದರೆ, ಇನ್ನು ಮುಂದೆ ಯಾರೇ ಜಡ್ಜ್ ಆಗಬೇಕು ಅಂತಂದರೆ ಅಥವಾ ಜುಡಿಷಿಯರಿ ಎಕ್ಸಾಮ್ಸ್ ತಗೊಳ್ಳೋಕ್ಕೂ ಮುಂಚೆ 3 ವರ್ಷದ ಪ್ರಾಕ್ಟೀಸನ್ನು ಮ್ಯಾಂಡೇಟ್ರಿ ಮಾಡಿದೆ. ಇಷ್ಟು ದಿನ ಏನಾಗ್ತಿತ್ತು ಅಂತಂದರೆ, ನಾವು ನಮ್ಮ ಲಾ ಕೋರ್ಸ್ ಮುಗಿತಿದ್ದ ಹಾಗೆ ಜುಡಿಷಿಯರಿ ಎಕ್ಸಾಮ್ನ ತಗೊಂಡು ಇಂಟರ್ವ್ಯೂನ ಪಾಸ್ ಮಾಡಿ ಹಾಗೂ ಎಕ್ಸಾಮ್ಸ್ನ ಪಾಸ್ ಮಾಡಿ ಡಿಸ್ಟ್ರಿಕ್ಟ್ ಜಡ್ಜಸ್ ಆಗಬಹುದಿತ್ತು. ಆದರೆ ಹೀಗೆ ಮಾಡೋದ್ರಿಂದ ಯಾವುದೇ ಪ್ರಾಕ್ಟಿಕಲ್ ನಾಲೆಡ್ಜ್ ಹೊಸದಾಗಿ ಬರುವಂತಹ ಜಡ್ಜಸ್ಸಿಗೆ ಇರಲಿಲ್ಲ. ಇದು ಸುಮಾರು ತಾಪತ್ರಯಗಳನ್ನ ಉಂಟು ಮಾಡ್ತಿತ್ತು ಅನ್ನುವ ಉದ್ದೇಶದಿಂದ 3 ವರ್ಷಗಳ ಪ್ರಾಕ್ಟೀಸ್ ಮ್ಯಾಂಡೇಟ್ರಿ ಅಂತ ಮಾಡಿದೆ. ಇದು ಈಗ ನಡೀತಿರುವ ರಿಕ್ರೂಟ್ಮೆಂಟ್ಗೆ ಅಪ್ಲೈ ಆಗೋದಿಲ್ಲ. ಮುಂದಿನ ಸೈಕಲ್ನಿಂದ ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಈ ಒಂದು ಜಡ್ಜ್ಮೆಂಟ್ ಸುಮಾರು ಮಿಕ್ಸ್ಡ್ ಒಪಿನಿಯನ್ಸ್ನ ಕ್ರಿಯೇಟ್ ಮಾಡಿದೆ. ಕೆಲವೊಂದಿಷ್ಟು ಜನ ಹೀಗೆ ಮಾಡೋದ್ರಿಂದ ಒಳ್ಳೇದಾಯಿತು ಅಂತ ಹೇಳಿದ್ರೆ, ಇನ್ನು ಕೆಲವು ಸ್ಟೂಡೆಂಟ್ಸ್ ಇದರಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ, ನಮ್ಮ ಕನಸುಗಳಿಗೆ ಒಂದು ದೊಡ್ಡ ಅಡ್ಡಗಾಲಾಗ್ತಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಲೀಗಲ್ ಬೈಟ್ಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ.